ಹಾಯ್ ಫ್ರೆಂಡ್ಸ್, ಇವತ್ತಿನ ಕ್ವಿಜ್ ಏನು ಅಂದರೆ ಒಗಟು ಬಿಡಿಸೋದು. ಬನ್ನಿ ನೋಡೋಣ ಯಾರೆಲ್ಲ ಎಷ್ಟು ಉತ್ತರಿಸ್ತೀರಾ ಅಂತ. ಯಾರಿಗೆಲ್ಲ ಎಷ್ಟು ಒಗಟು ಗೊತ್ತಿದೆ ಉತ್ತರನ ಕಮೆಂಟ್ ಮಾಡಿ. ಬೇಲಿ ಮೇಲಿನ ಹಸಿರು ಹಾವನ್ನು ಸಾಂಬಾರು ಮಾಡಿ ತಿನ್ನುತ್ತಾರೆ, ಏನದು? ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಉತ್ತರ ಪಡವಲಕಾಯಿ. ಎರಡನೇದಾಗಿ ತಲೆ ಮೇಲೆ ಎಲೆ, ಹೊಟ್ಟೆಯಲ್ಲಿ ಹಾಲು ಹೊತ್ಕೊಂಡು ನಿಲ್ಲಕ್ಕೆ ಕಾಲಿಲ್ಲ ಆದರೂ ನಿಂತೈತೆ, ಏನದು? ಉತ್ತರ ತೆಂಗಿನ ಮರ. ಮೂರನೇದಾಗಿ ನಾನು ಮಣ್ಣೊಳಗೆ ಹುಟ್ಟುತ್ತೀನಿ, ಬೆಳ್ಳಗೂ ಇರ್ತೀನಿ, ಆದರೆ ತುಂಡು ಮಾಡಿದರೆ ಕಪ್ಪಗಾಗ್ತೀನಿ. ನಾನು ಮಣ್ಣೊಳಗೆ ಹುಟ್ಟುತ್ತೀನಿ, ಬೆಳ್ಳಗೂ ಸಹ ಇರ್ತೀನಿ, ಆದರೆ ತುಂಡು ಮಾಡಿದರೆ ಕಪ್ಪಗಾಗ್ತೀನಿ, ಏನದು? ಉತ್ತರ ಆಲೂಗಡ್ಡೆ. ಕೆಂಪಾಗಿರುವ ನಾನು ಬಾಯಿ ತುಂಬ ನೀರು, ನಾನು ಸಿಹಿಯೂ ಇಲ್ಲ ಕಹಿನೂ ಇಲ್ಲ, ಆದರೆ ನನ್ನಿಂದ ಅಡುಗೆಗೆ ಬಲು ರುಚಿ, ಏನದು? ಉತ್ತರ ಟೊಮ್ಯಾಟೊ. ಇಬ್ಬರು ಅಣ್ಣ ತಮ್ಮಂದಿರು, ಒಬ್ಬ ತಪ್ಪಿಸಿಕೊಂಡರೆ ಮತ್ತೊಬ್ಬನನ್ನು ಮನೆಯಿಂದ ಹೊರಗೆ ಹಾಕುತ್ತಾರೆ, ಏನದು? ಇಬ್ಬರು ಅಣ್ಣ ತಮ್ಮಂದಿರು, ಒಬ್ಬ ತಪ್ಪಿಸಿಕೊಂಡ್ರೆ ಮನೆಯಿಂದ ಹೊರಗೆ ಹಾಕ್ತಾರಂತೆ, ಏನದು? ಉತ್ತರ ಚಪ್ಪಲಿ. ಅಂಗೈ ಬಿಚ್ಚಿ ಎಸೆದಾಗ ಕೆಂಪು, ಬಿಡಿಸಿದಾಗ ನಗುವ ಹರಳು, ತಿಂದಾಗ ಸವಿ ಸಕ್ಕರೆ ನಿನ್ನ ನಾಲಿಗೆ, ಏನದು? ಉತ್ತರ ದಾಳಿಂಬೆ ಹಣ್ಣು. ಅಕ್ಕಣ್ಣನಿಗೆ 6 ಕಣ್ಣು, ಮುಕ್ಕಣ್ಣನಿಗೆ 3 ಕಣ್ಣು, ನಿಂಗಣ್ಣನಿಗೆ ಒಂದೇ ಕಣ್ಣು, ಏನದು? ಅಕ್ಕಣ್ಣನಿಗೆ 6 ಕಣ್ಣು, ಮುಕ್ಕಣ್ಣನಿಗೆ 3 ಕಣ್ಣು, ನಿಂಗಣ್ಣನಿಗೆ ಒಂದೇ ಕಣ್ಣು, ಏನದು? ಕೊಳಲು, ತೆಂಗಿನಕಾಯಿ ಹಾಗೂ ಸೂಜಿ. ಆಕಾರದಲ್ಲಿ ನಾನು ಗುಂಡಮ್ಮ, ಸುಟ್ಟರೆ ಸಾಯಲ್ಲ, ಬಡಿದರೆ ಬದುಕಲ್ಲ. ಆಕಾರದಲ್ಲಿ ನಾನು ಗುಂಡಮ್ಮ, ಸುಟ್ಟರೆ ಸಾಯಲ್ಲ, ಬಡಿದರೆ ಬದುಕಲ್ಲ, ಏನದು? ಉತ್ತರ ಮಡಿಕೆ. 6 ಗೆರೆ ಉಂಟು ಹೀರೆಕಾಯಿಯಲ್ಲ, ಹುಳಿಯುಂಟು ನಿಂಬೆಹಣ್ಣಲ್ಲ, ಹಸಿರಾಗಿದೆ ಆದರೂ ಹುಣಸೆಕಾಯಿನೂ ಅಲ್ಲ, ಏನದು? ಉತ್ತರ ನೆಲ್ಲಿಕಾಯಿ. 5 ಮನೆಗೆ ಒಂದೇ ಅಂಗಳ, ಏನದು? ಉತ್ತರ ಯಾರಿಗೆಲ್ಲ ಗೊತ್ತಿದೆ ಉತ್ತರವನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.